ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನುವಂತಹ ಸ್ಮಾಲ್ ಕ್ಯಾಪ್ ಕಂಪನಿಯನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇವೆ. ಸೊ ಫೈನಾನ್ಷಿಯಲ್ ಅನಾಲಿಸಿಸ್ಗಿಂತ ಮುಂಚೆ ನಾವೇನು ಮಾಡಬೇಕು, ಕಂಪನಿ ಏನು ಮಾಡುತ್ತೆ, ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅನ್ನುವಂತಹ ಮಾಹಿತಿನ ತಿಳ್ಕೊಬೇಕಲ್ವಾ. ಎಸ್, ಬನ್ನಿ ಅದನ್ನು ಫಸ್ಟ್ ಮಾಡೋಣ. ಸೊ ಟೈಮ್ ಟೆಕ್ನೋಪ್ಲಾಸ್ಟ್ ಏನು ಮಾಡುತ್ತೆ ಅಂದರೆ ಇದೊಂದು ಕಾಂಪೋಸಿಟ್ ಹಾಗೆ ಪಾಲಿಮರ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಆಗಿರುತ್ತೆ. ಸೊ ನೋಡ್ಬೋದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೀಗಿದೆ. ಸೊ ಇದೊಂದು ಬಲ್ಕ್ ಕಂಟೈನರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ, ಹಾಗೆ ಕಾಂಪೋಸಿಟ್ ಸಿಲಿಂಡರ್ಸ್. ಸೊ ಹೀಗೆ ಓಟು ಅಂದರೆ ಏನು, ಆಕ್ಸಿಜನ್ ಹಾಗೆ CNG ಹಾಗೆ LPG ಗ್ಯಾಸ್ಗಳನ್ನು ಸ್ಟೋರ್ ಮಾಡುವಂತಹ ಕಾಂಪೋಸಿಟ್ ಸಿಲಿಂಡರ್ಸ್ನ ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮೇಜರ್ ಆಗಿ. ಆ್ಯಂಡ್ ಹಾಗೆ ಡ್ರಮ್ಸ್ ನಾವು ಬಳಸ್ತೀವಲ್ಲ ನೀರು ಸ್ಟೋರ್ ಮಾಡೋದಕ್ಕೆ, ಹಾಗೆ ಪೇಂಟ್ ಸ್ಟೋರ್ ಮಾಡೋದಕ್ಕೆ ಡ್ರಮ್ಸ್ ಹಾಗೆ ಬಕೆಟ್ಸ್ಗಳಿರುತ್ತಲ್ಲ ಅದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಈ ಒಂದು ಕಂಪನಿ. ಹಾಗೆ ಪೈಪ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಹಾಗೆ ಡಂಪ್ ಬಿನ್ಸ್ ನೋಡ್ಬೋದು, ಡಸ್ಟ್ ಬಿನ್ಸ್ಗಳು, ಹಾಗೆ ಚೇರ್ಸು ಮ್ಯಾಟ್ಸು ಅದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಹಾಗೆ ಕ್ರೇಟ್ಗಳು ಬರುತ್ತಲ್ಲ, ಕ್ರೇಟ್ಸ್, ಸೊ ಅದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಈ ಒಂದು ಕಂಪನಿ. ಓಕೆನಾ. ಸೊ ಇದಾಗಿತ್ತು ಕಂಪನಿಯ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಓಕೆ, ಬೇಸಿಕಲಿ ಪಾಲಿಮರ್ ಹಾಗೆ ಕಾಂಪೋಸಿಟ್ ಮಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಟೈಮ್ ಟೆಕ್ನೋಪ್ಲಾಸ್ಟ್. ನೋಡ್ಬೋದು 40 ಪ್ರೊಡಕ್ಷನ್ ಯೂನಿಟ್ಸ್ಗಳಿದೆಯಂತೆ ಈ ಒಂದು ಕಂಪನಿದು. ಓಕೆ, ನಾವು ಲೆಟ್ ಅಸ್ ಮೂವ್ ಟು ಫಿನಾನ್ಷಿಯಲ್ ಅನಾಲಿಸಿಸ್. ಓಕೆ, ಸೊ ಇದು ಕಂಪನಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂತ ನೋಡ್ಬೋದು. 60% ಮಾರ್ಕೆಟ್ ಶೇರ್ ಇದೆಯಂತೆ ಪ್ಲಾಸ್ಟಿಕ್ ಡ್ರಮ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ. ಇದೊಂದು ವೆರಿ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಲೀಡರ್ ಆಗಿದೆ ಡ್ರಮ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಓಕೆ, ಸೊ ಕಂಪನಿ ಎಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ನೋಡ್ಬೋದು. 6201 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಟೈಮ್ ಟೆಕ್ನೋಪ್ಲಾಸ್ಟ್. 6201 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಆ್ಯಂಡ್ ಹಾಗೆ ಕರೆಂಟ್ ಪ್ರೈಸ್ ಎಷ್ಟಿದೆ? ಸೊ ಕರೆಂಟ್ ಪ್ರೈಸ್ ರೀಸನಬಲ್ ಆಗಿದೆ, 272. ಸೊ 272 ಇಸ್ ದಿ ಕರೆಂಟ್ ಮಾರ್ಕೆಟ್ ಪ್ರೈಸ್. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ ಕೂಡ ಐಡಿಯಲ್ ಅಷ್ಟೇ ಇದೆ, ಅರೌಂಡ್ 20 ಪಿ ರೇಷಿಯೋ ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಇಸ್ 20. ಆ್ಯಂಡ್ ಹಾಗೆ ಇಂಡಸ್ಟ್ರಿ ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ಈ ಒಂದು ಕಂಪನಿಯ ಪಿ ರೇಷಿಯೋ ಡೌನ್ ಇದೆ ಅಂತಲೇ ಹೇಳ್ಬೋದು. ಓಕೆ, ದಟ್ಸ್ ಅ ಪಾಸಿಟಿವ್ ಪಾಯಿಂಟ್. ಸೊ ಕಮ್ಮಿ ಇದ್ದರೆ ಇಂಡಸ್ಟ್ರಿ ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ಸ್ಟಾಕ್ ಪಿ ರೇಷಿಯೋ ಏನಾದ್ರು ಕಮ್ಮಿ ಇತ್ತು ಅಂದರೆ ಅದೊಂದು ಪಾಸಿಟಿವ್ ನ್ಯೂಸ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆನಾ. ಸೊ ಸಾಲ ಎಷ್ಟಿದೆ ಈ ಒಂದು ಕಂಪನಿದು? 829 ಕೋಟಿ. ಸೊ 829 CR ಡೆಪ್ಟ್ ಇದೆ ಈ ಒಂದು ಕಂಪನಿಗೆ. ಹಾಗೆ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡ್ಬೋದು 0.32. ಓಕೆ, ರೀಸನಬಲಿ ಗುಡ್ ಅಂತಲೇ ಹೇಳ್ಬೋದು. ಅಂದರೆ 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ಇದು 0.32ನಲ್ಲಿ ಓಡ್ತಾ ಇದೆ ಡೆಪ್ ಟು ಇಕ್ವಿಟಿ ರೇಷಿಯೋ. ಹಾಗೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡ್ಬೋದು 50%ಗಿಂತ ಮೇಲಿರಬೇಕು ಅಂತ ಹೇಳ್ತಾರೆ. ಈ ಒಂದು ಕಂಪನಿದು 51.6 ಇದೆ. ಓಕೆ, ಪೆಗ್ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 1ಗಿಂತ ಕಮ್ಮಿ ಇದ್ದರೆ ಅಂಡರ್ ವ್ಯಾಲ್ಯೂಡ್, 1ಗಿಂತ ಜಾಸ್ತಿ ಇದ್ದರೆ ಓವರ್ ವ್ಯಾಲ್ಯೂಡ್ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ಇದು 2.19 ಇದೆ. ಓಕೆ, ಸೊ ಕಂಪನಿ ಗ್ರೋತ್ ವೈಸ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಚೆಕ್ ಮಾಡೋಣ. ಓಕೆ, ಸೊ ಗ್ರೋತ್ ಹೇಗಿದೆ ಕ್ವಾರ್ಟರ್ಲಿ ಅನಾಲಿಸಿಸ್ ಮಾಡೋದಾದರೆ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋಣ ಅನಾಲಿಸಿಸ್ಗೆ. ಸೊ ಲಾಸ್ಟ್ 5 ಕ್ವಾರ್ಟರ್ಸ್ ಅಂದರೆ ಮಾರ್ಚ್ 2023ರಿಂದ ಮಾರ್ಚ್ 2024ವರೆಗೂ ಸೇಲ್ಸ್ ನೋಡ್ಬೋದು ನೀವು. ಸೊ 1192 ಇತ್ತು, 1079 ಇಳಿಕೆ ಆಯಿತು, ಮತ್ತು 1194ಗೆ ಜಾಸ್ತಿ ಆಯಿತು. ಡಿಸೆಂಬರ್ನಲ್ಲೂ ಒಳ್ಳೆ ಗ್ರೋತ್ ಕಾಣ್ತು. ಹಾಗೆ ಮಾರ್ಚ್ 2024ನಲ್ಲಿ ರೀಸನಬಲಿ ಡೂಯಿಂಗ್ ಗುಡ್ ಅಂತಲೇ ಹೇಳ್ಬೋದು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಅಪ್ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ಸೇಲ್ಸ್ ವೈಸ್. ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದು ಅರೌಂಡ್ 13 ಮತ್ತು 14 ಮಧ್ಯದಲ್ಲೇ ಇದೆ ಅಂತಲೇ ಹೇಳ್ಬೋದು. 13-14 ರೇಂಜ್ನಲ್ಲೇ ಆಪ್ರೇಟಿಂಗ್ ಪ್ರಾಫಿಟ್ ಇದೆ. ಆ್ಯಂಡ್ ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು, ಎಲ್ಲೂ ಡೌನ್ ಇಲ್ಲ ಅಲ್ವಾ. ಸೊ ನೆಗೆಟಿವ್ ಅಂತ ಎಲ್ಲೂ ಇಲ್ಲ, ಒಳ್ಳೆ ಪ್ರಾಫಿಟ್ನೇ ಮಾಡ್ತಾ ಇದೆ ಈ ಒಂದು ಕಂಪನಿ. 169 ಇತ್ತು, 147 ಇಳಿಕೆ ಆಯಿತು, 167 ಮೇಲೋಯ್ತು, 191ಗೆ ಹೋಯ್ತು, ಈಗ 186, ಅರೌಂಡ್ 5 CR ಕಮ್ಮಿ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಬಟ್ ಇಯರ್ ಆನ್ ಇಯರ್ ಗುಡ್ ಗ್ರೋತ್ ಅಂತಲೇ ಹೇಳ್ಬೋದು ಪ್ರಾಫಿಟ್ ವೈಸ್. ಓಕೆ, ಸೊ ಇದೊಂದು ನೆಗೆಟಿವ್ ಪ್ರಾಫಿಟ್ ಎಲ್ಲೂ ಕಾಣಲಿಲ್ಲ ಈ ಒಂದು ಕಂಪನಿಯಲ್ಲಿ. ನೋಡ್ಬೋದು ಆಪ್ರೇಟಿಂಗ್ ಪ್ರಾಫಿಟ್ ಎಲ್ಲ 3 ಡಿಜಿಟ್ನಲ್ಲೇ ಇದೆ. ಸೊ ಮೋಸ್ಟ್ ಆಫ್ ದ ಲೈಕ್ ಮಾರ್ಚ್ 2020ನ ನೋಡಿದ್ರೆ ಎಲ್ಲ 3 ಡಿಜಿಟ್ನಲ್ಲೇ ಇದೆ ನೋಡ್ಬೋದು ಆಪ್ರೇಟಿಂಗ್ ಪ್ರಾಫಿಟ್. ಓಕೆ, ಸೊ EPS ವೈಸ್ ನೋಡೋದಾದರೆ ಹೇಗಿದೆ EPS ನೋಡ್ಬೋದು. 2.81 ಇತ್ತು ಲಾಸ್ಟ್ ಇಯರು, ಈ ಒಂದು ಕ್ವಾರ್ಟರ್ನಲ್ಲಿ 4.07ಗೆ ಇನ್ಕ್ರೀಸ್ ಆಗಿದೆ. ಸೊ ಏನೋ APS ಅರ್ನಿಂಗ್ಸ್ ಪರ್ ಶೇರ್ ಒಳ್ಳೆ ಪಾಸಿಟಿವ್ ಟ್ರೆಂಡ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಓಕೆನಾ. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ. ಇಯರ್ ಆನ್ ಇಯರ್ ಹೇಗಿದೆ ಅಂತ ಪರ್ಫಾರ್ಮೆನ್ಸ್ ಇದ್ರದ್ದು. 2014ನಲ್ಲಿ ಅಂದರೆ 10 ವರ್ಷದಿಂದ ಸೇಲ್ಸು 2155 ಇತ್ತು, 2155 ಕೋಟಿ ಇತ್ತು ಸೇಲ್ಸು. ಈ ಕ್ವಾರ್ಟರ್ ಅಂದರೆ ಈ ವರ್ಷ ನೋಡೋದಾದರೆ 4992, ಅರೌಂಡ್ 5000 CRಗೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು ಸೇಲ್ಸ್ ವೈಸ್ ನೋಡೋದಾದರೆ.
ನೆಟ್ ಪ್ರಾಫಿಟ್ ವೈಸ್ ಸೊ 99 CR ಇತ್ತು, ಇವಾಗ 316 CRಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ EPS ವೈಸ್ ನೋಡ್ಬೋದು ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಲಾಸ್ಟ್ 4 ಇಯರ್ಸ್ ನೋಡೋದಾದರೆ 4.57, 8.31, 9.69, 13.68ಗೆ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಡಿಜಿಟ್ EPSಗೆ ರೀಚ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು 1-2 ಇಯರ್ಸ್ನ ಬಿಡಬೇಕಾಗುತ್ತೆ, ಯಾಕಂದರೆ ಕೋವಿಡ್ ಟೈಮ್ ಅಲ್ವಾ. ಸೊ ಕೋವಿಡ್ ಟೈಮ್ನ ಬಿಟ್ಬಿಡ್ಬೇಕಾಗುತ್ತೆ. 2020 ಮತ್ತು 2021 ಡೌನ್ ಆಗಿತ್ತು, ಅದು ಕೋವಿಡ್ ಟೈಮ್ ಅಂತ ಇಗ್ನೋರ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಹಿಂದಿನಿಂದ ಹಾಗೆ ಇವತ್ತಂತೂ ಅಂದರೆ ರೀಸೆಂಟ್ 3 ಇಯರ್ಸ್ ಕಂಪೇರ್ ಮಾಡಿದ್ರೆ ಒಳ್ಳೆ ಅಪ್ ಟ್ರೆಂಡ್ನಲ್ಲಿದೆ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿಯ ಅರ್ನಿಂಗ್ಸ್ ಪರ್ ಶೇರ್. ನಂತರ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ವೈಸ್ ರಿಸರ್ವ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿಯ ರಿಸರ್ವ್ಸು ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ 2247 ಇತ್ತು ಲಾಸ್ಟ್ ಇಯರ್ 2023ನಲ್ಲಿ, ಹಾಗೆ 2024ನಲ್ಲಿ 2530ಗೆ ಇನ್ಕ್ರೀಸ್ ಆಗಿದೆ. ಹಾಗೆ ಬಾರೋಯಿಂಗ್ಸ್ ಕೂಡ ನೋಡ್ಬೋದು, ಸಾಲ 891 ಕೋಟಿ ಇತ್ತು, 891 ಇತ್ತು, ಇವಾಗ 829ಗೆ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಪಾಸಿಟಿವ್ ಪಾಯಿಂಟ್. ಇಲ್ಲಿ 2 ಪಾಸಿಟಿವ್ ಪಾಯಿಂಟ್ ಬಂತು. ಸೊ ಏನಾಯ್ತು ಅಂದರೆ 2023ನಲ್ಲಿ ಡೆಪ್ ಟು ಈಕ್ವಿಟಿ ರೇಷಿಯೋ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಡೆಪ್ ಟು ಈಕ್ವಿಟಿ ರೇಷಿಯೋ ಕಮ್ಮಿ ಮಾಡ್ಕೊಂಡಿದ್ದಾರೆ. ಎಷ್ಟಿತ್ತು? ಅರೌಂಡ್ 0.32 ಇತ್ತಲ್ವಾ. ಓಕೆ, ದಟ್ಸ್ ರೀಸನಬ್ಲಿ ಗುಡ್. ನಂತರ ಇನ್ವೆಸ್ಟರ್ಸ್ ಹೇಗಿದೆ ಅಂತ ನೋಡ್ಬಿಡೋಣ. ಇಲ್ಲಿ 3 ಪಾಸಿಟಿವ್ ಪಾಯಿಂಟ್ ಸಿಗ್ತಾ ಇದೆ ನಿಮಗೆ. ನೋಡ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರು ಪ್ರೊಮೋಟರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ. ನೋಡ್ಬೋದು 51.51 ಇತ್ತು ಪ್ರೊಮೋಟರ್ ಹೋಲ್ಡಿಂಗ್ ಲಾಸ್ಟ್ ಕ್ವಾರ್ಟರ್ನಲ್ಲಿ, ಈ ಒಂದು ಕ್ವಾರ್ಟರ್ನಲ್ಲಿ 51.56ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ನೋಡ್ಬೋದು 5.7 ಇತ್ತು, ಈ ಒಂದು ಕ್ವಾರ್ಟರ್ನಲ್ಲಿ 6.18ಗೆ ಇನ್ಕ್ರೀಸ್ ಆಗಿದೆ. ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತೀಯ ಮ್ಯೂಚುವಲ್ ಫಂಡ್ಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ 10.93ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ 3 ಪಾಸಿಟಿವ್ ಪಾಯಿಂಟ್, ರೇರ್ ಸಿಗೋದು ಕಂಪನಿಗಳಿಗೆ 3 ಪಾಸಿಟಿವ್ ಪಾಯಿಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ. ಬಟ್ ಈ ಒಂದು ಕಂಪನಿಯಲ್ಲಿ 3 ಪಾಸಿಟಿವ್ ಪಾಯಿಂಟ್ ಸಿಗ್ತಾ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ. ಪ್ರೊಮೋಟರ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಇನ್ಕ್ರೀಸ್ ಆಗಿದೆ, ಆ್ಯಂಡ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ತಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗೇ ಕೊಡ್ತಾ ಇದೆ ಈ ಒಂದು ಕಂಪನಿ. ಹಾಗೆ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ 3 ಇಯರ್ಸ್ ನೋಡ್ಬೋದು, 3 ಇಯರ್ಸಲ್ಲೂ ಒಳ್ಳೆ ಡೆವಲಪ್ಮೆಂಟ್ ಇದೆ, 1 ವರ್ಷದಲ್ಲೂ ಒಳ್ಳೆ ಡೆವಲಪ್ಮೆಂಟ್ ಇದೆ, 5 ಇಯರ್ಸಲ್ಲೂ ಒಳ್ಳೆ ಗ್ರೋತ್ ಕಂಡಿದೆ. ಹಾಗೆ 10 ಇಯರ್ಸಲ್ಲಿ ನೋಡ್ಬೋದು ಸ್ಲೈಟ್ಲಿ ವಾಲಟೈಲ್ ಇದೆ ಅಂತಲೇ ಹೇಳ್ಬೋದು. ಅರೌಂಡ್ 2018ನಲ್ಲಿ ನೋಡ್ಬೋದು ಲೈಕ್ ಹೈ ಹೋಗಿತ್ತು, ಅಲ್ಲಿಂದ ಡಿಕ್ರೀಸ್ ಆಗ್ತಾ ಬಂತು. ಆ್ಯಂಡ್ 2020ನಲ್ಲಿ ಅರೌಂಡ್ 29 ರೂಪೀಸ್ಗೆ ಹೋಗ್ಬಿಟ್ಟಿತ್ತು. 218ಇಂದ ನೋಡ್ಬೋದು 216ರಿಂದ 20 ರೂಪೀಸ್ 29 ರೂಪೀಸ್ಗೆ ಡೌನ್ ಆಗಿಬಿಟ್ಟಿತ್ತು. ಮತ್ತು ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರೀಸೆಂಟಾಗಿ 5 ಇಯರ್ಸ್ ಕಂಪೇರ್ ಮಾಡಿದ್ರೆ. ಸೊ ನೋಡ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒಳ್ಳೆ ಹೆಲ್ತಿಯಲ್ಲಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ವೊಲಟಾಲಿಟಿ ಇದ್ದೇ ಇರುತ್ತೆ ಕಂಪನಿಯಲ್ಲಿ, ಬಟ್ ರೀಸೆಂಟಾಗಿ ನೋಡೋದಾದರೆ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಈ ಒಂದು ಕಂಪನಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನುವಂತಹ ಕಂಪನಿ ಅನಾಲಿಸಿಸ್. ಕಂಪನಿ ಹೇಗಿದೆ ಅನ್ನುವಂಥರ ಅಭಿಪ್ರಾಯ ತಾವು ಕೂಡ ತಿಳಿಸಿ. ಹಾಗೆ ಈ ಒಂದು ಕಂಪನಿಯ ಶೇರ್ ನಿಮ್ಮ ಬಳಿ ಇದ್ದರೆ ಎಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.